ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮದಿರಿ ಅನ್ನೋದು ನನ್ನ ಭಾವನೆ. ಇವತ್ತು ನಾನು ಕೆಲವೊಂದಿಷ್ಟು ಡ್ರೆಸ್ಗಳ್ನ ತರಿಸ್ಕೊಂಡಿದ್ದೆ ಮೀಶೋನಾಗ. ಅದು ಎಕ್ಸ್ಪೆಷಲಿ ಮದರ್ಸ್ಗೆ ಮತ್ತು ಮದರ್ ಈಗೇನು ಆಗಾದಿರಲ್ಲ ಅವ್ರಿಗೆ. ಅಂದರೆ ನಾನು ಹಿಂಗೆ ಎದಿ ಮೇಲೆ ಜಿಪ್ ಇರುವಂಥ ಕೆಲವೊಂದಿಷ್ಟು ಡ್ರೆಸ್ಸನ್ನ ತರಿಸ್ಕೊಂಡಿದ್ದೆ. ಅವು ಕ್ವಾಲಿಟಿನೂ ಭಾಳ ಚಲೋ ಬಂದವು. ನಾ ಆಲ್ರೆಡಿ ಈಗ 2 ಡ್ರೆಸ್ ಬಳಸಾಕತ್ತೀನಿ ರೆಗ್ಯುಲರ್ ಆಗಿ. ನನ್ನ ವಿಡಿಯೋದೊಳಗೆ ನೀವು ನೋಡಿರ್ಬೋದು. ಒಂದು ಸ್ಕೈ ಬ್ಲೂ ಕಲರ್, ಇನ್ನೊಂದು ಕಲರಿಂದ ಡ್ರೆಸ್ ಏನು ಹಾಕ್ತೀನಲ್ಲ ನಾನು ರೆಗ್ಯುಲರ್ ಆಗಿ ಇದೇ ಥರ ಡ್ರೆಸ್. ಅವನ್ನ ನಾನು ಮೀಶೋದಾಗ ಆರ್ಡ್ರ್ ಮಾಡಿ ತರಿಸಿದ್ದೆ. ಈ ಥರ ಡ್ರೆಸ್ ನೀವು ತೊಗೊಳೋದ್ರಿಂದ ಭಾಳ ಕಂಫರ್ಟಬಲ್ ಆಗಿನೂ ಇರ್ತಾವೆ. ಮೀಶೋನ್ಯಾಗ ನಿಮಗೆ ಕಡಿಮೆ ಪ್ರೈಸ್ ಒಳಗೂ ಈ ಡ್ರೆಸ್ಗಳು ಸಿಗತ್ತವು. ಕ್ವಾಲಿಟಿನೂ ಚಲೋ ಅದಾವು. ಹಾಗೇನು ಮಾಲ್ ಒಳಗೂ ಸಿಗುವಷ್ಟೇನು ಕ್ವಾಲಿಟಿ ಏನಿಲ್ಲ, ನಾರ್ಮಲ್ ಕ್ವಾಲಿಟಿ. ಆ ಪ್ರೈಸ್ ರೇಂಜಿಗೆ ತಕ್ಕಂಗೆ ಇದು ಕ್ವಾಲಿಟಿ ಐತಿ. ಒಂದು ಸರ್ತಿ ನೀವು ಟೇಲರ್ ಕಡೆ ಸ್ಟಿಚ್ ಮಾಡಿಸಿ ಹಾಕೋಬೋದು. ಅಂಥ ಪರಿ ಏನು ಬ್ಯಾಡ್ ಕ್ವಾಲಿಟಿ ಅಂತೇನೋ ನಾವು ಹೇಳೋಂಗಿಲ್ಲ. ಕ್ವಾಲಿಟಿ ಎಲ್ಲ ಚಲೋ ಅದಾವು. ಈ ಡ್ರೆಸ್ಸಿಗೂ ನೋಡ್ರಿ ಸೇಮ್ ಹಂಗೆ ಜಿಪ್ ಐತಿ. ಜಿಪ್ ಕ್ವಾಲಿಟಿನೂ ಭಾಳ ಚಲೋ ಕೊಟ್ಟಾರ ಇವರು. ಅದು ನೆಕ್ಸ್ಟ್ ನಾವು ಜಿಪ್ ಹಾಕಿದ ಮೇಲೆ ಅಲ್ಲಿ ಆ ಡ್ರೆಸ್ಸಿಗೆ ಜಿಪ್ ಇದೆ ಅಂತಲೂ ಗೊತ್ತಾಗೋದಿಲ್ಲ ನಮಗೆ ದೂರಿಂದ ನೋಡೋರಿಗೆ. ಆ ಥರ ಎಷ್ಟು ನೀಟಾಗಿ ಡ್ರೆಸ್ ಸ್ಟಿಚ್ ಮಾಡ್ಯಾರಂದ್ರೆ ಅಷ್ಟು ಚೆಂದಾಗಿ ಸ್ಟಿಚ್ ಮಾಡ್ಯಾರ. ನಿಮ್ಗೆ ಯಾರು ಈ ಡ್ರೆಸ್ ತೊಗೊಳ್ಳೋದು ಏನಾರ ಇತ್ತಂದ್ರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೇನೆ, ಹೋಗಿ ನೀವು ಬೈ ಮಾಡ್ಕೋಬೋದು. ಇದು ಯಾವುದು ಪ್ರಮೋಷನ್ ಅಲ್ಲ ಏನಲ್ಲ, ಜಸ್ಟ್ ನಾನು ತೊಗೊಂಡಿದ್ದ ವಿಡಿಯೋನ ನಿಮಗೆ ನಾನು ಶೇರ್ ಮಾಡತ್ತೀನಿ. ಕ್ವಾಲಿಟಿ ಮಾತ್ರ ಚಲೋ ಅದಾವು. ಹಂಗೆ ನಾನು ಇನ್ನೊಂದು ಇನ್ನರ್ ವೇರ್ ಬಗ್ಗೆನೂ ನಾನು ನಿಮಗಿಲ್ಲಿ ಹೇಳತ್ತೀನಿ. ಇಲ್ಲಿ ನಾನು ಮದರ್ಸ್ ಬ್ರಾ ಸರ್ಚ್ ಮಾಡತ್ತಿದ್ದೆ. ಮದರ್ಸ್ ಬ್ರಾದೊಳಗೆ ಮೇಲೆ ಹುಕ್ ಇರ್ತೈತಿ. ಬಟ್ ಇದ್ರ ಹುಕ್ಕೊಳಗೆ ಏನಾಗೈತಿ, ನಾನು ನಾರ್ಮಲ್ ರೇಂಜಿಂದು ತೊಗೊಂಡಿದ್ದೆ. ಇದು ಪ್ಲಾಸ್ಟಿಕ್ಕಿಂದ ಐತಿ ಇಲ್ಲಿ ಲಾಕ್. ಬಟ್ ಸ್ಟೀಲ್ ಲಾಕ್ ಆಗಿದ್ರೆ ಚಲೋ ಇರ್ತಿತ್ತು. ಬಟ್ ನಾವು ಮದರ್ಸ್ ಜಾಸ್ತಿ ಎಲ್ಲೂ ಟ್ರಾವೆಲ್ ಮಾಡೋಂಗಿಲ್ಲ, ಏನಿಲ್ಲ. ಒಂಥರ ಲೈಕ್ ಕಂಫರ್ಟಬಲ್ ಫೀಲ್ ಕೊಡ್ತೈತಿ. ಎವ್ರಿ ಟೈಮು ನಾವು ಏನಾದರೂ ಬ್ಲೌಸ್ ಅದು ಹಾಕಿದಾಗ ಈ ಥರ ಬ್ರಾ ಭಾಳ ಕಂಫರ್ಟಬಲ್ ಇರ್ತಾವೆ. ಅದಕ್ಕೆ ಮೇಲೆ ಲಾಕ್ ಇರ್ತೈತಿ. ನಾವು ಸ್ವಲ್ಪ ಸ್ಲೋಗ ಲಾಕ್ ಓಪನ್ ಮಾಡಿ ಮಗುಗೆ ಫೀಡ್ ಮಾಡಿ ತಿರ್ಗಾ ಲಾಕ್ ಮಾಡೋ ಸಿಸ್ಟಮ್ ಈ ಒಂದು ಬ್ರಾದೊಳಗೆ ಐತಿ. ನೀವು ಇದ್ರ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ. ಆಮೇಲೆ ಈಗೇನು ನೆಕ್ಸ್ಟ್ ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಡ್ರೆಸ್ಗಳೆಲ್ಲ ಪರ್ಚೇಸ್ ಮಾಡ್ತಿರ್ತೀರಲ್ಲ, ಸೊ ಸುಮ್ಮನೆ ಇಂಥ ಡ್ರೆಸ್ ಪರ್ಚೇಸ್ ಮಾಡೋ ಬದಲಿ ಈ ಥರ ಯೂಸ್ಫುಲ್ ಆಗುವಂಥ ಡ್ರೆಸ್ಸಸ್ಗಳ್ನ ನೀವು ಪರ್ಚೇಸ್ ಮಾಡಿರಿ. ಇದ್ರ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೇನೆ. ಇವನು ಕೂಡ ನೀವು ಬೈ ಮಾಡ್ಕೋಬೋದು. ಇದು ಕ್ವಾಲಿಟಿ ಮಾತ್ರ ಚಲೋ ಐತಿ. ಈ ಬಟ್ಟಿದು ಕ್ವಾಲಿಟಿ ಮಾತ್ರ ಮಸ್ತ್ ಐತಿ, ಏನು ಹೇಳೋಂಗಿಲ್ಲ. ಅದು ಕಲರು ಹೋಗೋಂಗಿಲ್ಲ. ಪಿಂಕ್ ಕಲರಿಂದ ಆಲ್ರೆಡಿ ನಾನು ಯೂಸ್ ಮಾಡಿ ನೋಡಿನೇ ನಿಮ್ಗೆ ರಿವ್ಯೂ ನಾನು ಹಾಕತ್ತೀನಿ. ಕ್ವಾಲಿಟಿನೂ ಚಲೋ ಐತಿ. ವೈಟ್ ಕಲರ್ದು ಒಂದು ತೊಗೊಂಡಿದ್ದೆ ನಾನು, ಎಲ್ಲ ಡ್ರೆಸ್ಸಿಗೂ ಮ್ಯಾಚ್ ಆಗ್ತೈತೆ ಅಂಥೇಳಿ. ಇದು ವೈಟ್ ಬ್ರಾ ಏನೈತಲ್ಲ, ಇದು ಕೂಡ ಕ್ವಾಲಿಟಿ ಭಾಳ ಚಲೋ ಐತಿ. ಬಟ್ಟೆನೂ ದಪ್ಪ ಐತಿ. ಯಾವ ಬಟ್ಟೆ ಇದೂ ಕಲರೂ ಹೋಗೋಂಗಿಲ್ಲ. ನಿಮಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಹೋಗಿ ನೀವು ಬೈ ಮಾಡ್ಕೋಬೋದು. ಇದು ನಾ ಆಗಲೇ ಹೇಳ್ದಂಗೆ ಯಾವುದೂ ಪ್ರಮೋಷನ್ ಅಲ್ಲ ಏನಲ್ಲ, ಜಸ್ಟ್ ನಾನು ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ವ್ಯೂವರ್ಸ್ಗೋಸ್ಕರ ನಾ ಇದನ್ನು ಹಾಕಿದ್ದು. ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.